ಹೆಜ್ಜೆ ಹೆಜ್ಜೆಗೂ ಟೋಲ್ ಮರಯ. 50-60 ಕಿಲೋಮೀಟ್ರ್ ಒಂದೊಂದು ಟೋಲು. ಯಾವ್ದು ಖಾಲಿ ಇದೆ, ಯಾವ್ದು ಖಾಲಿ ಇದೆ, ಇಲ್ಲಿ ಖಾಲಿ ಇದೆಯಾ, ಅಲ್ಲಿದ್ದವನು ಅವನು ಯಾಕೆ ಹೋದ ಆ ಕಡೆ, ಏನು ಮಿಸ್ಟೇಕ್ ಇದೆಯಾ? ವೆಲ್ಕಮ್ ಟು ನಿರ್ಮಲಾ ಅಂತ ಏನಂತ ಗೊತ್ತಿಲ್ಲ. ಅದು ಮುನ್ಸಿಪಲ್ ನಿರ್ಮಲಾ ಊರಾ? ಐ ಡೋಂಟ್ ನೋ ಬಾಸ್. ವೆಲ್ಕಮ್ ಟು ನಿರ್ಮಲಾ. ಕೋಮಲ, ನಿರ್ಮಲಾ ಕೋಮಲ. ಏನು ಮಾಡೋದು, ಹೈವೇ ಹಿಂಗೆ ಎಂಜಾಯ್ ಮಾಡಬೇಕು ನೋಡಿ. ಇಲ್ಲಿ ಮತ್ತೆ ರೋಡ್ ಕನ್ಸ್ಟ್ರಕ್ಷನ್ನೇ ನಡೀತಾ ಇದೆ ಗುರು. ಒಂದು ಅರ್ಧ ಸರಿ ಇದೆ, ಒಂದು ಅರ್ಧ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ. ಏನು ಮಾಡೋದು ಹೇಳಿ. ನೀವು ನಾಗ್ಪುರ್ ಎಷ್ಟು ಕಿಲೋಮೀಟ್ರ್ ಅಂದರೆ ಇನ್ನೂ 5 hours ತೋರಿಸ್ತಾ ಇದೆ. 5 hours. ಓಕೆ, ಎಷ್ಟಿದೆ? 5 hours 20 minutes 11 ಗಂಟೆ ತೋರಿಸ್ತಾ ಇದ್ದೀವಿ. ಅದು ಈ ರೇಂಜ್ ಇನ್ನೂ ಹೋಗ್ತಾ ಇದ್ರೆ ಇಷ್ಟೊತ್ತು ಬಂದೇ ಬಿಡ್ತು. ಯಾವ ರೂಟ್ ಇದು? ಶ್ರೀನಗರ್ ಕನ್ಯಾಕುಮಾರಿ ಹೈವೇ. ಸೊ ಸೀದಾ ಕನ್ಯಾಕುಮಾರಿ ಕನೆಕ್ಟ್ ಆಗುತ್ತಪ್ಪ ಹಂಗಾರೆ ಇದು, ಅಲ್ವಾ? ಹೋಗ್ಲಿ ಹೋಗ್ಲಿ, ಮುಂದೆ ಸಾಗಲಿ, ದಾರಿ ಸಾಗಲಿ, ನಾವು ಸಾಗಲಿ, ಎಲ್ಲರೂ ಸಾಗಲಿ ಇವರು. ಓಕೆ, ನಮ್ಮ ಮನೆಯಿಂದ ಎಷ್ಟು ದೂರ ಇದೀವಿ ನೋಡಿ, 14 hours. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಪ್ಪ. ಸೊ ಇಲ್ಲಿರೋದು ನಾವು ಇನ್ನೂ ಆಂಧ್ರದ ಇದರಲ್ಲೇ ಇದ್ದೀವಿ ಇನ್ನೂ ಆ್ಯಕ್ಚುಲಿ. ಸೊ 800 kilometers ಹತ್ರ ಬಂದಿದ್ದೀವಿ. ಇಲ್ಲಿ 788 ತೋರಿಸ್ತಾ ಇದೆ. ಹಾಂ, ಓಕೆ, ಕ್ಲೋಸ್ ಮಾಡಮ್ಮ, ಸಾಕು ನಿನ್ನ ಕತೆ. ಸೊ ಇನ್ನೂ ಆಂಧ್ರದಲ್ಲೇ ಇದ್ದೀವಿ ಹಾಗಾದ್ರೆ. ಪೂರ್ ಎಂಟ್ರ್ ಆದರೆ ಮಹಾರಾಷ್ಟ್ರ ಏರಿಯಾ, ಕರೆಕ್ಟ್ ಅಲ್ವಾ? ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? ಐ ಥಿಂಕ್ ಸೊ ಕ್ಲೋಸ್ ನಾಗ್ಪುರ್ ಬಂದು $270 kilometers ಇದೆ. 270 kilometers. ಸೊ 10:30 11 ಗಂಟೆ ರೀಚ್ ಆಗ್ತೀವಿ ಅಂದ್ಕೊಳ್ಳಿ. ಊಟಕ್ಕೆ ಒಂದು ½ an hour 1 hour ಬ್ರೇಕ್ ತೊಗೊಂಡ್ರು. ಸೊ 11:30 12 o'clock. ಸೊ ಆ ಕಡೆ ವಾರಣಾಸಿ ಅದು 700 kilometers 600 kilometers ಇದೆ ಅದು ಕೂಡ. ಸೊ ಓವರ್ ನೈಟ್ ಮತ್ತೆ ಡ್ರೈವ್ ಮಾಡೋದಾ ಅಥವಾ ಸ್ಟೇ ತೊಗೊಳ್ಳೋದಾ ಅಂತ ಪ್ಲ್ಯಾನಿಂಗ್ ಇರೋದು ಇವಾಗ. ಆ್ಯಕ್ಚುಲಿ ನೋಡ್ಬೇಕು ಹೇಗಾಗುತ್ತೆ ಅಂತ. ಸೀನ್ರಿ ಅಂದರೆ ಸೀನ್ರಿ ರೀ ರೋಡ್ಗಳದು. ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಮಿಡಲಲ್ಲಿ ರೋಡು. ಕರೆಕ್ಟ್ ಅಲ್ವಾ? ನೋಡಿ, ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಮಿಡಲ್ ರೋಡು. ಓಹೋ, ಡೌನ್ ನೋಡ್ರಿ ಹಿಂಗೆ ಕಾಣಿಸ್ತಾ ಇದೆ ಸ್ವಾಮಿ. ಸಬಾಷ್ ಗುರು. ಇದರಲ್ಲಿ ಎಷ್ಟು ಮೊಬೈಲಲ್ಲಿ ಕ್ಯಾಮ್ರಲ್ಲಿ ಎಷ್ಟು ಕಾಣಿಸ್ತದೆ ಗೊತ್ತಿಲ್ಲ, ಇಲ್ಲಿಂದ ಖತರ್ನಾಕ್ ಕಾಣಿಸ್ತಾ ಇದೆ ಗುರು. ಸೂಪರ್ ಬಾಸ್, ಸೂಪರ್, ಸಬಾಷ್ ಗುರು. ಆ್ಯಕ್ಚುಲಿ ಕಣ್ಣಾರು ನೋಡೋಕ್ಕಿಂತ ಕ್ಯಾಮ್ರಾ ನೋಡ್ರೇ ಇಷ್ಟೊಂದು ಕ್ಲಾರಿಟಿ ಇದೆಯಲ್ಲ ಗುರು ರೋಡು. ಏನು ಮೊಬೈಲ್ ಗುರು ಇದು, ಖತರ್ನಾಕ್ ಮೊಬೈಲ್. ಆ್ಯಕ್ಚುಲಿ ರೋಡ್ ಇವಾಗಲೇ ಖಾಲಿ ಇದೆ. ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡ್ಕೊಳುವ. ಇಲ್ಲ ಮತ್ತೆಲ್ಲರೇ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಾಗ ಅಲ್ಲಿ ಬ್ಲಾಗ್ ಮಾಡುವ. ಇವಾಗ ವೆಹಿಕಲ್ ಕಮ್ಮಿ ಇದೆ, ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡುವ. ಇಲ್ಲ ರಾತ್ರಿ 12 o'clock ತುಂಬ ಲೇಟ್ ಆಗುತ್ತೆ. ನೋಡೋಣ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡುವ. ಈಗ ವೆಹಿಕಲ್ ಯಾವುದು ಕಾಣಿಸ್ತಾ ಇಲ್ಲ. ಎಲ್ಲೇ ಶಾರ್ಟ್ ಬ್ರೇಕ್ ತೊಗೊಳ್ತೀನಲ್ಲ ಅಲ್ಲಿ ಬರ್ತೀನಿ ಕ್ಯಾಮ್ರಾದಲ್ಲಿ. ಓಕೆ, ಸೊ ಫೈನಲಿ ಡ್ರೋನ್ ಹಾರಿಸಿದ್ವಪ್ಪ. ಚೆನ್ನಾಗಿತ್ತು ಲೊಕೇಶನ್ ಆ್ಯಕ್ಚುಲಿ. ಸುತ್ತಮುತ್ತ ಬೆಟ್ಟ ಇತ್ತು ಆ್ಯಕ್ಚುಲಿ ಇದು. ಸೊ ಈ ಕಡೆನೂ ಬೆಟ್ಟ ಇದೆ. ಸೊ ಸೀನೆಲ್ಲ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇಷ್ಟಪಡೆ ಅಂತ ಅಂದ್ಕೊಂಡೆ. ಯಾಕೋ ಡ್ರೋನ್ ಹಾರಿಸ್ಬೇಕು ಇಡೀ ದಿನ ಥಿಂಕ್ ಮಾಡ್ತಾನೆ ಇದ್ದೆ ಒಂದು ಒಳ್ಳೆ ಲೊಕೇಶನ್ ಸಿಗಲಿ ಅಂತಂದು. ಬಟ್ ಇದು ಯಾಕೋ ಅದು ಒಳ್ಳೆ ಲೊಕೇಶನ್ ಇತ್ತು ನೋಡಿ, ಇದು ಹೆಂಗಿದೆ. ಸೊ ಕರೆಕ್ಟ್
ನೀಟಾಗಿ ಸೂರ್ಯ ಮುಳುಗ್ತಾ ಇದ್ದಾನಲ್ಲಿ. ಹಾಂ, ಹಿಂಗಿರುತ್ತಲ್ಲ ಈಗ ನೋಡಿದ್ರೆಲ್ಲ ಫುಲ್ಲು ಸಖತ್ತಾಗಿತ್ತು ಲೊಕೇಶನ್ ಇದು. ಈ ಆ್ಯಕ್ಚುಲಿ 2 ಕಡೆ ಗುಡ್ಡ ಇದೆ, ಮಿಡಲ್ ರೋಡ್ ಇರೋದು, ಫುಲ್ ಘಾಟ್ ಸೆಕ್ಷನ್ ಇದು. ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಸಖತ್ತಾಗಿತ್ತು. ಡ್ರೋನ್ ಹಾರಿಸೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ಲ, ನಾವೇ ಏನೋ ಮೇಲೆ ಹಾರ್ತಾ ಇದೀವೋ ಅಂತ ಅನ್ನಿಸ್ಬಿಡುತ್ತಪ್ಪ ಆ್ಯಕ್ಚುಲಿ, ಅಲ್ವಾ? ಏನೋ ಒಂಥರ ಖುಷಿ ಆಗೋಯ್ತಪ್ಪ. ಹಾಂ, ಸೀರಿಯಸ್ಲಿ. ಹಾಂ, ಏನು ಮಾಡ್ತಾರೆ ಹೇಳಿ? ಹೆಂಗೆ ಅಣ್ಣ ಬಾಂಡ್ ಇವತ್ತು ಇದು ಹಾರಿಸ್ತಾ ಗುರು, ಡ್ರೋನು. ಸಬಾಷ್ ಗುರು, ಸಬಾಷ್. ಫೈನಲಿ ಸಕ್ಸಸ್ ಇವತ್ತಿಂದು ಮಿಷನ್. ಹೈವೇ ಹೆಂಗಿದೆ ನೋಡಿ, ಅದು ಫುಲ್ ಗುಡ್ಡದ ಒಳಗಡೆ ಹೋಗ್ತಾ ಇದೆ. ಆ್ಯಕ್ಚುಲಿ ಆ ಕಡೆ ಫ್ಲೈ ಮಾಡೋಣ ಅಂತ ಅಂದ್ಕೊಂಡೆ ಡ್ರೋನು, ಅಲ್ಲಿ ಆ್ಯಕ್ಚುಲಿ ನೋ ಫ್ಲೈಯಿಂಗ್ ಝೋನ್ ಏನೋ ಬರ್ತಾ ಇತ್ತು RCಯಲ್ಲಿ. ಸೊ ಹಾಗಾಗಿ ಮತ್ತೆ ಅದಕ್ಕೆ ಈ ಕಡೆ ಫ್ಲೈ ಮಾಡಿದೆ. ಬಟ್ ಅದು ಸ್ವಲ್ಪ ಬರ್ತಾ ಇತ್ತು, ಲ್ಯಾಂಡಿಂಗ್ ಎಲ್ಲ ಇಶ್ಯೂ ಆಗ್ತಾ ಇತ್ತು. ಯಾಕಂದರೆ ಪಕ್ಕದೆಲ್ಲ ಟ್ರಕ್ ಎಲ್ಲ ಓಡಾಡ್ತಾ ಇದ್ವು. ಸ್ಕೇಲ್ ಓಡಿಸಿದ್ದೀನಿ ಇನ್ನು, ಯಾಕಂದ್ರೆ ಅಕ್ಕಪಕ್ಕ ಟ್ರಕ್ಗಳಿತ್ತು. ಯಾಕಂದರೆ ಇದಕ್ಕೆ ಈ ಡ್ರೋನಿಗೆ 6 ಸೆನ್ಸರ್ ಇರೋದು. ಅದು ಸ್ವಲ್ಪ ಆ ಕಡೆ ಎಲ್ಲ ಹತ್ರ ಹೋಗ್ಬಿಟ್ರೆ ಕುಯ್ 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 ಮಾಡೋದು, ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಮತ್ತು ಸುಮ್ಮನೆ ಟ್ರಕ್ಕಿಗೆಲ್ಲ ಕ್ರ್ಯಾಶ್ ಆಗ್ಬಿಟ್ರೆ ಏನು ಮಾಡೋದು, ಅದು ಬೇರೆ ಭಯ. ಸೊ ಹಂಗೆ ಮಾಡಿ ಸ್ವಲ್ಪ ಈ ಸೈಡ್ ಅಗ್ರಿಕಲ್ಚರ್ ಸೈಡ್ ಕಡೆ ಈ ಕಡೆ ಫ್ಲೈ ಮಾಡಿದ್ದು. ಸೊ ಚೆನ್ನಾಗಿತ್ತು ಮಾತ್ರ, ಖುಷಿ ಅಲ್ಲ? ಏನು ಮುಖದಲ್ಲಿ ಕಳೆ ನೋಡುಗರು, ಕಳೆ. ಡ್ರೋನ್ ಹಾರಿಸಿದ್ದಕ್ಕೆ ಕಳೆ ನೋಡುಗರು. ಸಬಾಷ್ ಗುರು, ಸಬಾಷ್. ಆ್ಯಕ್ಚುಲಿ ನಾಗ್ಪುರ್ಗೆ ನಾವು ಇನ್ನೂ ರೀಚ್ ಆಗಲಿಲ್ಲ. ಟೈಮ್ 7:30 ಹತ್ರ ಆಯಿತು. ರೋಡ್ ತುಂಬ ಖರಾಬಾಗಿತ್ತು. ಸೊ ಹಾಗಾಗಿ ಇಲ್ಲೊಂದು ಧಾಬಾ ಇದೆ, ಧಾಬಾದಲ್ಲಿ ಗಾಡಿ ಹಾಕಿರೋದು. ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆದೆ. ಸುಟ್ಟಿಗೆ ಇವಾಗ ಓಪನ್ ಮಾಡಿದೆ, ಎಲ್ಲ ಬ್ರಷ್ ಗಿಶ್ ಎಲ್ಲ ತೆಗೆದು ತುಂಬ ಸುಸ್ತಾಯ್ತಪ್ಪ. ರೋಡೇ ಸರಿ ಇಲ್ಲ. ಅಲ್ಲಿ ಜಿಯೋದಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟಿವಲ್ಲ, ಒಂದು 100 ಕಿಲೋಮೀಟ್ರ್ ಅಷ್ಟು ಚೆನ್ನಾಗಿತ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 100-150 ಕಿಲೋಮೀಟ್ರು ಖರಾಬ್ ರೋಡ್. ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು. ಒಂದು ಆ್ಯಕ್ಚುಲಿ ಆಲ್ಮೋಸ್ಟ್ 2 ಅವರ್ಸ್ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ಪ್ಲ್ಯಾನ್ ಇರೋದು ಇವಾಗ. ಅಂದರೆ ಕಾಫಿ ಗಿಫಿ ಕುಡ್ಕೊಂಡು 1 ಅವರ್ ಇಲ್ಲೇ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಊಟ ಮಾಡ್ಕೊಂಡು 2-3 ಅವರ್ಸು, ಆಮೇಲೆ ಇಲ್ಲಿಂದ 10 ಗಂಟೆ ಮೇಲೆ ಹೊರಡೋಣ ಅಂತ ಪ್ಲ್ಯಾನು. ಆವಾಗ ಟ್ರಾಫಿಕ್ ಕಮ್ಮಿ ಆಗಿರುತ್ತೆ, ಸ್ವಲ್ಪ ಆರಾಮ್ಸೆ ಹೋಗ್ಬೋದು ಆ್ಯಕ್ಚುಲಿ. ಸೊ ಇದು ಪ್ಲ್ಯಾನ್ ಇರೋದು ಆ್ಯಕ್ಚುಲಿ. ಓಕೆ, ಚಲೋ. ಈಗ ಧಾಬಾದಲ್ಲಿ ಸೆಟ್ಲ್ ಆಗಿದ್ದೀವಿ. ಸೊ ಪರ್ಫೆಕ್ಟಾಗಿ ಒಂದು ಫ್ರೆಶ್ ಆಗಿ ಜಾಸ್ತಿ ಹಾಲಿರೋದು, ಕಾಫಿ ಟೀ ಮಾಡಿಕೊಡ್ತಾ ಇರೋದು. ಅದಾದಮೇಲೆ ಒಳ್ಳೆ ಊಟ ಸಬ್ಜಿ ತಿಂದ್ಬಿಟ್ಟು ಆಮೇಲೆ 2 ಅವರ್ಸು 10 o'clock ಮೇಲೆ ಹೋಗುವ. ಅಲ್ಲಿವರೆಗೂ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳುವ. ಬಾಯ್ ಸ್ವಲ್ಪ ಧಾಬಾನ್ ಪ್ಯೂರ್ ವೆಜ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ತಿಂದಾದ್ಮೇಲೆ ಟೇಸ್ಟ್ ಹೇಳ್ತೀನಿ ನಿಮ್ಗೆ. ಯಾವಾಗಲೇ ಒಳ್ಳೆ ಫಸ್ಟ್ ಕ್ಲಾಸಾಗಿ ಬಿಸಿ ಬಿಸಿ ಟೀ ಮಾಡಿಕೊಟ್ರು ಫ್ರೆಶ್ ಆಗಿ. ಎಲ್ಲಿಂದ ಬಂದಿದ್ದಪ್ಪ ಅಂತ ಕೇಳಿದ್ರು, ಶಿವ ಅಂತ. ನಾನು ಹೇಳಿದೆ, ಅಣ್ಣ ಬೆಂಗಳೂರಿಂದ ಬಂದಿದ್ದೀನಿ, ನೀನು ಮೆಂಟ್ಲ ಗುರು ಅಲ್ಲಿಂದ ಇಲ್ಲಿ ಬರೋಕ್ಕೆ ಅಂತ. ಚೆನ್ನಾಗಿ ಉಗಿತವ್ರೆ ಗುರು ಎಲ್ಲರೂ. ಶಾಕ್ ಇರಬೇಕು, ಬಟ್ ಇಷ್ಟೊಂದು ಶಾಕ್ ಇರಬಾರ್ದು ಅಂತ ಲೈಫಲ್ಲಿ. ಫಸ್ಟ್ ಟೀ ಟೇಸ್ಟ್ ಮಾಡುವ. ಬಿಸಿ, ಸಿಕ್ಕಾಪಟ್ಟೆ ಬಿಸಿ. ವಾವ್, ಫ್ರೆಶ್ ಹಾಲಿರೋದು ತಂದಿರೋದು ಆ್ಯಕ್ಚುಲಿ. ಒಂದು ರಾತ್ರಿ ಊಟ ಆರ್ಡ್ರ್ ಮಾಡಿದ್ದೀವಿ. ವಾಟರ್ ಬಾಟಲು, ಆನಿಯನು, ಬೆಂಡಿ ಫ್ರೈ, ಚಪಾತಿ. ಟೇಸ್ಟ್ ಮಾಡುವ ಹೇಗಿದೆ ಅಂತ. ಬೆಂಡಿ ಫ್ರೈ ಆ್ಯಂಡ್ ಚಪಾತಿ. ಬಿಸಿ ಇದೆ, ವೆರಿ ಮಚ್ ಬಿಸಿ, ಟೂ ಹಾಟ್. ಹೆಂಗಿದೆ ನಮ್ಮದು ಊಟ? ರಾಜಸ್ಥಾನಿ ಡಾಬಾ ಸಖತ್ತಾಗಿದೆಯಲ್ಲ, ತುಂಬ ಸ್ಪೈಸಿ ಆಗಿದೆ. ಬಟ್ ಸ್ಟಿಲ್ ಇಟ್ಸ್ ಗುಡ್. ಇದೇನೋ ಟೊಮೆಟೊ ಸಿರ್ವಾ ಅಂತೆ, ಬಟ್ ಮಿಸಾಳ್ ಥರ ಮಿಕ್ಸ್ ಇದೆ ಇದು. ಟೇಸ್ಟ್ ಮಾಡಬೇಕು. ಸಕ್ಕ ಸ್ಪೈಸಿ, ಬಟ್ ಒಳ್ಳೆ ಟೇಸ್ಟ್ ಇದೆ ಮಾತ್ರ.
ಗುರುವೇ ಖತರ್ನಾಕ್ ಟೇಸ್ಟ್ ಇದೆ ಗುರು ರಾಜಸ್ಥಾನಿ ಫುಡ್ಡು. ಹಾ 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 ನನಗೆ ತಿಂತಾ ಇದ್ರೆ ಬಾಯಲ್ಲಿ ಇನ್ನೂ ನೀರು ಬರ್ತಾ ಇದೆ ಗುರು. ಸ್ಪೈಸಿನೂ ಉಂಟು, ಟೇಸ್ಟು ಉಂಟು. ಹಾಂ ಸರಿಯಾಗಿದೆ ಗುರು ಟೇಸ್ಟ್ ಮಾತ್ರ. ಇದು ಮಿಸಾಲ್ ಅನಿಸುತ್ತೆ ಐ ಥಿಂಕ್. ಖತರ್ನಾಕ್ ಟೇಸ್ಟ್ ತಾನೇ ಮೇರೆ ಪಡ್ಕರ್ಲೆ ಬೇಗ. ಸೊ ಇವಾಗ ಆರ್ಡ್ರ್ ಮಾಡಿದ್ದು ಮಸಾಲ ರೈಸು ವಿತ್ इसका नाम क्या है भाई? वो फूड का नाम सेव टमाटर. सेव टमाटर, हाँ वो भूल गया मैं. ये सेव टमाटर और इसके साथ मिक्स करके खाएंगे तो देखेंगे कैसा टेस्ट आएगा. हम इसमें डालेंगे भाई. हाँ 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 कॉम्बिनेशन मस्त रहेगा ये, है ना? बहुत गर्म है भाई, बहुत बहुत गर्म. एकदम क्लास. इधर मेले ऑनियन मस्त रहेगा. ಬೆಳಗ್ಗೆಯಿಂದ ರಾತ್ರಿವರೆಗೂ ಸರಿಯಾಗಿ ಊಟನೇ ಆಗಿಲ್ಲ ಗುರು. ಲಾಸ್ಟ್ ಫೈನಲ್ ಡಿನ್ನರು ಒಳ್ಳೆ ಜೀವನ ಸಿಕ್ಕಂತ ಸಿಕ್ತಿದ್ದಾವ.